ಆ ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದೇನೆ. ತನ್ನ ಸ್ವರೂಪ ಅಂದ್ರೆ ಗಂಡ ಸ್ವರೂಪ, ಹೆಣ್ಣು ಸ್ವರೂಪ ಅಥವಾ ಮಂಗಲಮುಖಿಯ ಸ್ವರೂಪ ಅಂದುಕೊಂಡಿದ್ದೀರಾ? ಅಲ್ಲ. ಆತನು ಆತ್ಮ ಸ್ವರೂಪನು. ಆತ್ಮ ಸ್ವರೂಪನಲ್ಲಿರುವಂತ ಆತ್ಮವು ಒಂದೊಂದು ಹನಿಯಾಗಿ ನಿಮ್ಮಲ್ಲಿ ನಮ್ಮಲ್ಲಿ ಈ ದಿನ ಆತನು ಹನಿ ನೀರನ್ನು ಹೇಗೆ ಸುರಿಸಿ ನಮ್ಮ ಮನೆಯಲ್ಲಿ ನೀರು ಬರ್ತಾ ಇದೆಯೋ ಸಾಗರದ ಮೂಲಕ, ಆ ಆಕಾಶದ ಮೂಲಕ, ಸಮುದ್ರದ ಮೂಲಕ, ಒಂದು ಟ್ಯಾಂಕ್ಗಳ ಮೂಲಕ, ಒಂದು ಬಿಸ್ಲರಿ ವಾಟರ್ಗಳಲ್ಲಿ ಹೇಗೆ ಬರ್ತಾ ಇದೆಯೋ ಅದೇ ರೀತಿ ನಾವು ನೀವು ಒಂದು ಕಾಲದಲ್ಲಿ ಆ ಪರಮಾತ್ಮನಲ್ಲಿ ಇದ್ದೋ, ಆ ಸರ್ವೇಶ್ವರನಲ್ಲಿ ಆತ್ಮ ಸ್ವರೂಪವಾಗಿದ್ದೋ, ಆ ಆತ್ಮದ ಮೂಲಕ ಆದಾಮನ ಮೂಲಕ ಮೂಗಿನಲ್ಲಿ ಊದಿ ಈ ದಿನ ನಾವು ಜೀವನ ತೆಗೆದುಕೊಂಡು ಈ ರೀತಿ ಬರ್ತಾ ಇದ್ದೀವಿ. ಒಂದೊಂದು ತಲೆಮಾರುಗಳಿಂದ ಒಂದೊಂದು ತಲೆಮಾರುಗಳು ಗಂಡ ಹೆಂಡರ ಒಂದು ಸಂಬಂಧದಲ್ಲಿ ಓದಕ್ಕೆ ಆತ್ಮ ಎಲ್ಲಿಂದ ಬರ್ತೇವೆ. ಅವರು ದಾಂಪತ್ಯ ಜೀವಿತವನ್ನು ಜೀವಿಸುವಾಗ, ಅವರು ಕೂಡುವಾಗ, ಅವ್ರಿಗೆ ಮಕ್ಕಳು ಬರುವಾಗ ಆ ಮಕ್ಕಳಿಗೆ ಆತ್ಮ ಯಾರು ಅನುಗ್ರಹಿಸ್ತಾ ಇದ್ದಾರೆ? ಆ ಸರ್ವೇಶ್ವರನು ಒಂದು ಸಾರಿ ಓದಿದಂತ ಆತ್ಮ ಇದುವರೆಗೂ ಕಾರ್ಯ ಮಾಡ್ತಾ ಇದೆ. ಅಂದ್ರೆ ಮಣ್ಣಿನಿಂದ ಬರುವಂತ ದೇಹ ಈ ಮಣ್ಣಿಗೆ ಹೋಗುತ್ತೆ, ತನ್ನನ್ನು ದಯಾಪಾಲಿಸಿದ ದೇವರ ಬಳಿಗೆ ಆತ್ಮವು ಹೋಗುತ್ತೆ. ಅಂದ್ರೆ ಆತ್ಮ ಇದೆಯಂತ ಇದ್ರೆ ಇದೇ ಪ್ರಿಯರೇ. ಆತ್ಮ ಇಲ್ಲ, ಏನೂ ಇಲ್ಲ ಈ ದಿನ. ಆತ್ಮ ಎಲ್ಲ ಏನಿಲ್ಲ, ತಿನ್ಬೇಕು, ಕುಡಿಬೇಕು, ಸುಖವಾಗಿರ್ಬೇಕು ಅಂತ ಸಡನ್ ಆಗಿ ಸತ್ತೋಗ್ತಾರೆ. ಸತ್ತಿದ ತಕ್ಷಣ ನರಕಾಗ್ನಿಗೆ ಹೋಗ್ತಾರೆ. ಎಂತಾರೆ ದೊಡ್ಡ ದೊಡ್ಡ ಡಾಕ್ಟರ್ಗಳು, ಇಂಜಿನಿಯರ್ಗಳು ಈ ದಿನ ಏನ್ ಹೇಳಿ ನೋಡಿ,